52 ವರ್ಷಗಳ ಕಾಲ ತ್ರಿವರ್ಣ ಧ್ವಜವನ್ನು ಗೌರವಿಸೋದು ಇವತ್ತು ಕೂಡ ರಾಷ್ಟ್ರಗೀತೆಯನ್ನು ಹಾಡದವರು ಅದನ್ನ ಹೇಳಿ ಪಾಪ. RSS ಇವತ್ತು ಕೂಡ ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡಲ್ಲ. ಅದಕ್ಕೆ ಪ್ರಧಾನಮಂತ್ರಿಗಳು ಮನೆ ಮನೆ RSS ನಿಮ್ಮ ಹತ್ರ ದಾಖಲೆ ಇದೆಯಾ? ಹೌದಿದೆ. ಯಾರು ಹೇಳಿದ್ದಾರೆ? RSS ಯಾರು ಹೇಳಿದ್ದಾರೆ? ನಟರಾಜ್ ಗೌಡ್ರೆ ಸುಮ್ನೆ ನೀವ್ ಹೇಳ ಒಪ್ಪಲ್ಲ. ನಾನೇನ್ ಮಾಡ್ಲಿ? ವಾಸ್ತವ ಅಲ್ಲ ಸರ್, ನಮಗೆ ದಾಖಲೆ ಬೇಕು. ದಾಖಲೆ ಇಲ್ದ ನಾವೇನೋ ಒಪ್ಕೊಳ್ಳಲ್ಲ. ನೀವು ಈಗ ಬ್ಯಾನ್ ಕೊಟ್ಟಿದ್ದೀರಾ, ಏನ್ ಮಾಡಕ್ ಮತ್ತೆ ಯಾರು ಹೇಳಿದ್ದಾರೆ? ಭಾಗವತ್ ಅವ್ರು ಹೇಳಿದ್ರೆ ನಮ್ಗೆ ಬೇಡ ತ್ರಿವರ್ಣ ಧ್ವಜ ನಾವು ಒಪ್ಪಲ್ಲ ಅಂತ. ಈ ದೇಶದ ಸಂವಿಧಾನವನ್ನ ನಾವು ಒಪ್ಪಲ್ಲ ಅಂತ ಹೇಳಿದ್ರೆ ಏನ್ ಗೌರವಿಸೋದಂದ್ರೆ ನೀವು ದೇಶವನ್ನ ಪ್ರೇಮಿಸುವವರು RSS ಅನ್ನ ಪ್ರೀತಿಸ್ತಾರೆ ಅಂತ. ನನಗೆ RSS ಗೊತ್ತಿಲ್ಲ ಅಂದ ಮಾತ್ರಕ್ಕೆ ನಾನು ದೇಶ ವಿರೋಧಿ ಆಗೋದಿಲ್ಲ. ಅದೇ ರೀತಿ ನೀವು ಕೂಡ ಅವರು ಯಾವತ್ತು ಗೌರವಿಸಿದ್ದಾರೆ ಅಂದ್ರೆ ಇದು ಏನ್ ಸರಿ? ಎಲ್ಲಾ ಭಾರತೀಯರು ಗೌರವ ಕೇವಲ ನನ್ನೊಬ್ಬಂದಲ್ಲ, ಮಾತ್ರ ದಾಖಲೆ ಇಲ್ಲ. ಜಯಂತ್ ಅವರು ನೋಡಿ ಮೇಡಮ್, ಇವಾಗ ಕಾನೂನಿನ ಬಗ್ಗೆ ಚರ್ಚೆ ಆಗ್ಬೇಕು. ಅವ್ರೇನು ನಿರ್ಬಂಧ ಹಾಕ್ತಿವಿ, ನಿಷೇಧ ಹಾಕ್ತಿವಿ, ಅದ್ರ ಕರಡು ಪ್ರತಿಯನ್ನ ಇಟ್ಕೊಂಡಿದ್ದಾರೆ. ಸರ್ಕಾರದ ಆಸ್ತಿಗಳಲ್ಲಿ ಯಾವುದೇ ಧಾರ್ಮಿಕ ಅಥವಾ ಬೇರೆ ಸಂಘಟನೆಗಳ ಚಟುವಟಿಕೆ ನಡಿಬಾರ್ದಂತ. ಅದು ನೇರವಾಗಿ ಅವ್ರು ಜಾರಿಗೆ ತಗೊಂಡ್ಬರ್ತಾರ ನನಗೆ ಗೊತ್ತಿಲ್ಲ. ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅದನ್ನ ಅನುಮತಿ ತಗೊಳ್ತಾರ ಅಥವಾ ಇದರಲ್ಲಿ ಅಧಿವೇಶನದಲ್ಲಿ ಅನುಮತಿ ತಗೊಳ್ತಾರ ಗೊತ್ತಿಲ್ಲ. ಆದ್ರೆ ಅದು ನಿಯಮಗಳಾಗಿ ಆಚೆ ಬರ್ಲಿ, ಅದಾದ್ಮೇಲೆ ಅದನ್ನ ನೋಡೋಣ ಅವ್ರು ಯಾವ ರೀತಿ ಡ್ರಾಫ್ಟಿಂಗ್ ಮಾಡಿದಾರೆ ಅದನ್ನ ನೋಡಿ ಅಷ್ಟೇ ಅಲ್ಲ ಎಲ್ರಿಗೂ ಹೌದು ಎಲ್ರಿಗೂ ಸಮಾನವಾಗಿ ಬಂದಾಗ ಸ್ವೀಕಾರ ಮಾಡ್ಬೇಕು. ಸಂವಿಧಾನಕ್ಕೆ ಬೆಲೆ ಕೊಡಲ್ಲ ಅಂತ ಇವರೆಲ್ಲ ಹೇಳ್ತೀಯಾರಲ್ಲ, ಹಾಗೆಲ್ಲ ಯಾವ್ದು ವಿಷಯಗಳು ಇಲ್ಲ. ಅವ್ರ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ನೋಡಿ, ರಾಷ್ಟ್ರ ಧ್ವಜದ ಬಗ್ಗೆ ಇವರೆಲ್ಲ ಮಾತಾಡುವಾಗ ದೇಶದಲ್ಲಿ ಧ್ವಜ ಸಂಹಿತೆ ಜಾರಿಯಲ್ಲಿತ್ತು. ಧ್ವಜ ಸಂಹಿತೆ ಜಾರಿಯಲ್ಲಿ ಇತ್ತಲ್ಲ ಮೇಡಮ್. ನಮ್ಮೂರ್ ಗಣೇಶ್ ಗುಡಿ, ನಮ್ಮ ಊರಲ್ಲಿ ಒಂದೇ ಗ್ರೌಂಡ್ ಇದೆ ಸರ್, ಅದು ಶಾಲೆ ಗ್ರೌಂಡ್. ಬಿಟ್ರೆ ಗ್ರೌಂಡ್ ಇಲ್ಲ ನಮ್ಗೆ. ಏನೇ ಕಾರ್ಯಕ್ರಮಗಳು ನಡೆದ್ರು ಅದರಲ್ಲೇ ನಡಿಬೇಕು ಸರ್. ಒಂದು ನಿಮಿಷ, ಒಂದು ಕೋಲಾಟ ಆಯಿತು ದಸರಾ ಪ್ರಯುಕ್ತ, ಇನ್ನೇನೇನೋ ರಾಮನವಮಿ ಆಯ್ತು, ಅಲ್ಲಿ ಮತ್ತೆ ಇನ್ನೊಂದು ಯಾವುದೋ ಆಯ್ತು. ಅದೇ ಮೇಡಮ್ ಸಮಾನತೆ, ಅದೇ ಕಾಂಗ್ರೆಸ್ ಸಮಾನತೆ, ಅದೇ ಕಾಂಗ್ರೆಸ್ ಸಮಾನತೆ. ಹಿಂದೂಗಳ ಆಚರಣೆ, ದಮನ ಮಾಡೋದೇ ಕಾಂಗ್ರೆಸ್ ನ ಸಮಾನತೆ. ನೀವು ಹಂಗೆ ತಗೊಳ್ಳಿ. ಯಾವ ಸುಳ್ಳು ಮಾತು? ಇವ್ರಿಗೆ ಗೊತ್ತಿಲ್ಲ ಮೇಡಮ್, ದಲಿತರನ್ನ ಅವಮಾನ ಮಾಡೋ ಸಮಾನತೆನ ನಮ್ಗೆ ಮಾತಾಡಕ್ ಬಿಡಿ. ಅಲ್ಲ, ಒಂದ್ ನಿಮಿಷ ನಾ ಹೇಳ್ತೀನಿ ಕೇಳಿ. ಸಮಾನತೆ ಬಗ್ಗೆ ಮಾತಾಡ್ಬೇಕಂದ್ರೆ RSS ಅಲ್ಲಿ ಯಾವುದೇ ಹಿಂದೂ ಪರ ಸಂಘಟನೆಯಲ್ಲಿ ನೀನು ಅವ್ರನ್ನ ದ್ವೇಷ ಮಾಡು, ಇವ್ರನ್ನ ದ್ವೇಷ ಮಾಡು ಎಲ್ಲಿ ಹೇಳ್ಕೊಡಲ್ಲ. ಯಾರಿಗೂ ಹೇಳ್ಕೊಡಲ್ಲ. ಪಕ್ಕ ತಿಳ್ಕೊಳ್ಳಿ ನೀವು, ಯಾರಿಗೂ ಹೇಳ್ಕೊಡಲ್ಲ. ನಮ್ಗಿಲ್ಲಿ ಅವಕಾಶಗಳು ಸಿಗೋದ್ ಕಡಿಮೆ, ಯಾರು ಹೇಳ್ಕೊಡಲ್ಲ. ಒಂದ್ ನಿಮಿಷ ಇಲ್ಲ ಮೇಡಮ್, ಒಂದ್ ನಿಮಿಷ ಹೇಳ್ತೀನಿ. ಒಂದು ಶಾಲೆಯಲ್ಲಿ 1000 ಜನ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾರೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಎಲ್ರು ಒಳ್ಳೆಯವ್ರಾಗ್ಬೇಕು ಅಂತಾನೆ ಇರಲ್ಲ. ಒಬ್ಬೊಬ್ರು ಅವ್ರು ಎಷ್ಟು ಜನ ವ್ಯಕ್ತಿಗಳು ಇರ್ತಾರೋ ಅಷ್ಟು ಪ್ರಕೃತಿ. ಅವನ್ ಪ್ರಕೃತಿ ಹೆಂಗಿರುತ್ತೋ, ಅವನ್ ಮನೋಭಾವ ಹೆಂಗಿರುತ್ತೋ ಅವ್ನ್ ಹಂಗ್ ತಯಾರಾಗ್ತಾನೆ. ಆದ್ರೆ ಒಳ್ಳೆಯ ದಾರಿಯನ್ನ ತೋರಿಸುವಂತ ಕೆಲಸನ ಮಾತ್ರ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥದ್ದು. ರಾಷ್ಟ್ರ ಧ್ವಜಕ್ಕೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಬೆಲೆ ಕೊಡಲ್ಲ ಅಂತ ಹೇಳೋ ಮಾತನ್ನ ಇಲ್ಲ ಮೇಡಮ್, ಖಂಡಿತವಾಗಿ ಇರಲ್ಲ. ವಾಪಸ್ ಹೋಗ್ಬೇಕು, ಅಪಪ್ರಚಾರ ಮಾಡಕ್ ಹೋಗ್ಬಾರ್ದು. ನಾನು ಸ್ವತಃ ಪ್ರತಿದಿನ ಅಲ್ಲ ಮೇಡಮ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹಿಂದೂ ಪರ ಸಂಘಟನೆಗಳು ನೀವು ಯುಗಾದಿ ಟೈಮಲ್ಲಿ ಹೋಗ್ಬಿಟ್ಟು ಹಲಾಲ್ ಕಟ್ಟು ತಿನ್ಬೇಡಿ, ನೀವು ಜಟ್ಕಾ ಕಟ್ಟು ತಿನ್ನಿ, ನೀವು ಈ ಮುಸಲ್ಮಾನರ ಜೊತೆ ನೀವು ಮುಸಲ್ಮಾನರ ಜೊತೆ ವ್ಯವಹಾರ ಮಾಡಬೇಡಿ, ವ್ಯಾಪಾರ ಮಾಡಬೇಡಿ, ಇವೆಲ್ಲ ಹಿಂದೂ ಸಂಘಟನೆಗಳ ಕೆಲಸ ಏನ್ರಿ? ಇದು ಹಿಂದೂ ಸಂಘಟನೆಗಳು ಮಾಡೋ ಕೆಲಸನ ಸಮಾಜದಲ್ಲಿ ಇದು ಮತಭೇದವನ್ನ ಸೃಷ್ಟಿಸಿ ಪರಸ್ಪರರ ವಿರುದ್ಧ ಎತ್ತುಕಟ್ಟುವ ಕೆಲಸ ಮಾಡೋದು. ಹೌದು, ಕಳೆದ ಬಾರಿ ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿ ಘಟನೆಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ನೀವು ಅಂದ್ರಲ್ಲ ಹಿಂದೂ ಸಂಘಟನೆಗಳು
FSSAI ಏನ್- ದೇಶಕ್ಕೋಸ್ಕರ ಕೆಲಸ ಮಾಡ್ತೇವೆ ಅಂತ ಅಲ್ಲ ಮೇಡಮ್, ಅದಕ್ಕೆ FSSAI ವಿರುದ್ಧವಾಗಿ ಏನ್ guideline ಕೊಡ್ತಾ ಸಮಾಜದಲ್ಲಿ ಅದ್ರ ಪ್ರಕಾರ ಕೋಮುಗಳ್ಳೂರಿ ನಡೀಬೇಕು. ಸೃಷ್ಟಿಸುವಂತ Meat business ಅಷ್ಟೇ. ಕೆಲಸಗಳನ್ನ ನಿಮ್ಗೆ ಮಾಡಿರೋದನ್ನ ಬೇಕಾದಂತದ್ದು ನಾವು ನೀವು ಹೇಳಿದ್ರೆ ನೋಡಿದ್ದೀವಿ. ನಾವು ವಾಪಸ್ ಮಾಡ್ಬಾರ್ದಾ? ಅವಾಗ ಸಮಾನತೆ ಕಾಣಲ್ಲ ಇವ್ರಿಗೆಲ್ಲ. ನೋಡಿದ್ದೀವಿ. ಹಲಾಲ್ ಕಟ್ಟಿರ್ಲಿ ಜಟ್ಕಾ ಕಟ್ಟಿರ್ಲಿ, FSSAI ಏನ್ ಗೈಡ್ ಲೈನ್ ಕೊಡುತ್ತೋ ಅದ್ರ ಪ್ರಕಾರ ನಡಿಬೇಕು ಈ ದೇಶದಲ್ಲಿ ವ್ಯಾಪಾರ. ISI ಬ್ರ್ಯಾಂಡ್ ಇದೆಲ್ಲ ಇಂಡಸ್ಟ್ರಿ ಅವ್ರು ಏನ್ ಕೊಟ್ಟಿರ್ತಾರೋ ಅದ್ರ ಪ್ರಕಾರ ವ್ಯಾಪಾರ ನಡಿಬೇಕು. ಅವರು ಹಲಾಲ್ ಬಿಸ್ನೆಸ್ ಅಲ್ಲಿ ಇವಾಗ ಎಲ್ಲ ಇಂಡಸ್ಟ್ರಿಗಳಲ್ಲೂ ಅವ್ರು ಕಂಪಲ್ಸರಿ ಆಗಿ ಒಬ್ರು ಪ್ರತಿನಿಧಿಯನ್ನು ಇಡ್ತಾರೆ, ಅವ್ರಿಗೆ ಸಂಬಳ ನನಗೆ ಇಷ್ಟ ಕೊಡ್ಬೇಕು. ಇದ್ರೆ ತಗೊಳ್ತೀನಿ, ಕಷ್ಟ ಆದ್ರೆ ಬಿಡ್ತೀನಿ. ಎಷ್ಟು ಇದನ್ನೇ ಜನ- ತಗೋಬೇಕು ಅಂತ economy ಹೇಳಕ್ಕೆ parallel ಆಗಿ ನೀವ್ economy ಯಾರು? build ಮಾಡ್ತೀಯಲ್ಲ? ನೀವ್ ಯಾರು? ಅವರೇ ಮಾಡ್ತೀಯಾರಲ್ಲ, ನೀವ್ ಯಾರು? ಜಮಾತೆ ಏನೇನ್ ಮಾಡಿದ್ರೆ ಉಲೇಮಾ ನೀವು ಹಿಂದವ್ರು BJP ಸರ್ಕಾರ ಮಾಡ್ತೀಯಲ್ಲ? ಇದ್ದಾರೆ. ಹಂಗಾಗಿ ಸರ್ ನೋಡಿ, ಇಲ್ಲಿ ಚರ್ಚೆ ಇರೋದು RSS ಬಗ್ಗೆ. ಅದನ್ನೇ ನಾನ್ ಹಿಂದೂ ಮಾತಾಡ್ತೀನಲ್ಲ. ಸಂಘಟನೆ, ಕಾಂಗ್ರೆಸ್ ತುಂಬಾ ಪರಮ ಪವಿತ್ರ ಒಲಿ ಕೌ ನಾವು ಅವ್ರನ್ನ ಬ್ಲೈಮ್ ಹಿಂದೂ ಮಾಡ್ತಾ ಇಲ್ಲ, ಅವ್ರ ಸಂಘಟನೆಗಳೆಲ್ಲರೂ ಆಪಾದನೆ ಕೂಡ ಮಾಡ್ತಾರೆ, ನಾವು ಮಾಡೋದೆಲ್ಲ ಸಮರ್ಥನೆ ಹೇಳ್ತಿದ್ದೀನಿ ದೇಶಕ್ಕೋಸ್ಕರ. ಅಷ್ಟೇನೆ. ನಾವು ಅವ್ರನ್ನೆಲ್ಲೂ ಬ್ಲೈಮ್ ಮಾಡಕ್ ಹೋಗಲ್ಲ. ಇನ್ ಜನರಲ್ ಬೇಡ ಸ್ಟೇಟ್ಮೆಂಟ್. ಇನ್ ಜನರಲ್ ಯಾವ್ದು ಇಲ್ಲ ಮೇಡಮ್, ರಾಷ್ಟ್ರಧ್ವಜವನ್ನ ಗೌರವ ನಾನು ಪಡೋದಿಲ್ಲ. ಒಂದು ಉತ್ತಮ ಉದಾಹರಣೆ ಹೇಳ್ದೆಪ್ಪ. ನಮ್ಮೂರಲ್ಲಿರೋದು ಒಂದೇ ಗ್ರೌಂಡ್. ಅದನ್ನೇ ಮೇಡಮ್ ಆ ಹೇಳ್ತಿದ್ದೀನಿ. ಗ್ರೌಂಡ್ ಅಲ್ಲೇ ನಾವೆಲ್ಲ ಮಾಡ್ಬೇಕು. ಒಂದ್ ನಿಮಿಷ, ಆ ಗ್ರೌಂಡ್ ಅಲ್ಲೇ ಎಲ್ಲ ಮಾಡ್ಬೇಕು. ಸೊ ಆ ಗ್ರೌಂಡ್ ಇಲ್ಲ ಅಂದ್ರೆ ನಾವ್ ಎಲ್ಲೋಗೋಣ ಆ ಪ್ರಶ್ನೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮಾಡಕ್ಕೆ? ಎಲ್ಲೋಗೋಣ ಸರ್? ನಮ್ಮಲ್ಲಿ ಮತ್ತೆ ನಿಮ್ ತರ ಎಲ್ಲ ನೀವೆಲ್ಲ ಕಚ್ಚಾಡ್ತಿರಲ್ಲ. ನೀವು ಬೆಂಗಳೂರು ಜನ ಅವರು ಇವರು ಹಿಂದೂ ಮುಸಲ್ಮಾನರು ಕ್ರಿಶ್ಚಿಯನ್ರು ಅವರಲ್ಲ ಇವರಲ್ಲ ನಮ್ಮವರಲ್ಲ ಅಂತ ಏನಿಲ್ಲಪ್ಪ. ನನಗಂತೂ ಅಂತ ಪುಣ್ಯ ಭೂಮಿಯಲ್ಲಿ ಹುಟ್ಟಿರೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನಾವು ಮಸೀದಿಯಲ್ಲಿ ಕಾರ್ಯಕ್ರಮ ನಡೆದ್ರೆ ಅಲ್ಲೋಗಿ ಊಟ ಮಾಡ್ತೀವಿ, ಮಸೀದಿ ಚೇರ್ ತಂದು ಬಸು ಸಮಿತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದಾದ ಮೇಲೆ ಕಾಳೇಶ್ವರ ದೇವಸ್ಥಾನದಲ್ಲಿ ಊಟ ಇದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾರು ಮನೇಲಿ ಅಡುಗೆನೇ ಮಾಡಲ್ಲ, ಕಾಳೇಶ್ವರ ದೇವಸ್ಥಾನದಲ್ಲೇ ಊಟ ಮಾಡ್ತೀವಿ ನಾವು. ಅಂತಹ ಸಾಮರಸ್ಯ ಇರುವಂತಹ ಪ್ರದೇಶದಿಂದ ಬಂದವಳು ನಾವು. ನಮ್ದು ಸೊ ಇಂತಹ ಪ್ರದೇಶದಲ್ಲಿ ಇಂಥ ಎಲ್ಲ ಕೆಟ್ಟ ರೋಗಗಳಿಲ್ಲ. ಆದರೂ ಇರೋದು ಒಂದು ಗ್ರೌಂಡ್ ಅಪ್ಪ, ಅಲ್ಲೇ ಎಲ್ಲ ಮಾಡ್ತೀವಪ್ಪ ನಾವು. Permission ತಗೋಬೇಕು ಮೇಡಮ್ ಈಗ ನೀವು. ನೀವೀಗ ನಿರ್ಬಂಧ ಇಲ್ಲ, ಮಾಡಿ permission ತಗೋಬೇಕು. ನಿಷೇಧ ಮಾಡಿ ಅಂದ್ರೆ ಹೋರಾಟಕ್ಕೆ permission ಏನ್ ತಗೋಬೇಕು ಈಗ. ಸರ್ ಇದು? ಕೇಳಿ, ಅದೇ ಅನುಮತಿ ಹೋರಾಟಕ್ಕೆ permission ತಗೋಬೇಕು ನೀವು. ಸಾಮರಸ್ಯ, ಬಯಲಾಟ ನೀವೇ ಬೆಳೆಸ್ತಾ ಇದ್ದೀರಪ್ಪ ಕಾಂಗ್ರೆಸ್ ಅವರೇ. ನೀವು ಮತೀಯ ಭಾವನೆಯನ್ನ ಕೆರಳಿಸ್ತಾ ಇದ್ದೀರಾ. ಯಾಕೆ ಅಂತಂದ್ರೆ ಅವರು ಮತೀಯ ಭಾವನೆ ಕೆರಳಿಸ್ತಾ ಪಾಲಿಸಿ 2013ರಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು CM ಆಗಿದ್ದಾಗಲೇ ಆದೇಶ ಮಾಡಿರೋದು. ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇರೋದಲ್ಲ. ಹಿಂದಿನ ಆದೇಶವನ್ನೇ ಈಗ ಚರ್ಚೆ ಆಗ್ತಾ ಇದೆ. ಇಲ್ಲಿ ನೀವ್ ಹೇಳ್ದಂಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಸಾಮರಸ್ಯದ ಕಾರ್ಯಕ್ರಮಗಳು, ಯಾವ ಕಾರ್ಯಕ್ರಮಗಳು ನಿರ್ಬಂಧ ಆಗಲ್ಲ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿಯ ಭಾಗ, ಹೌದು, ನಮ್ಮ ಧರ್ಮದ ಆಚರಣೆಯ ಭಾಗ. ಅವಕ್ಕೆಲ್ಲವಕ್ಕೂ ಬೆಂಬಲ ಪ್ರೋತ್ಸಾಹ ಸರ್ಕಾರದಿಂದ ಇದ್ದೇ ಇರುತ್ತೆ. ದ್ವೇಷ ಹರಡುವಂತ, ವೈಯಕ್ತಿಕ ಭಿನ್ನಾಭಿಪ್ರಾಯ ತರುವಂತ, ಅನಗತ್ಯವಾಗಿ ಮುಗ್ಧ ಮಕ್ಕಳ ಮನಸ್ಸನ್ನು ಹಾಳು ಮಾಡುವಂತ ಈ ಕೋಮು ವಿಷ ಬೀಜ ಬಿತ್ತುವಂತ ಕಾರ್ಯಕ್ರಮಗಳಿಗೆ ನಿರ್ಬಂಧ ಅಷ್ಟೇ. ನನ್ಗೆ ಇಷ್ಟ ರೀ, ನನ್ಗೆ ಹಿಂದೂ ಧರ್ಮ ಇಷ್ಟ, ಹಿಂದೂ ಧರ್ಮದ ವಿಚಾರಧಾರೆ ಬಸವ ಧರ್ಮ ಇಷ್ಟ, ನಿಮಗೆ ಹಿಂದೂ ಧರ್ಮ ಇಷ್ಟ, ಇವರಿಗೆ ಕ್ರೈಸ್ತ ಧರ್ಮ ಇಷ್ಟ, ಇನ್ನೊಬ್ರಿಗೆ ಜೈನ ಧರ್ಮ ಇಷ್ಟ. ಧರ್ಮಗಳು ಅವ್ರವ್ರ ಇಷ್ಟ, ಯಾರು ನಿರ್ಬಂಧ ಮಾಡೋದಕ್ಕಾಗೋದಿಲ್ಲ. ಅವ್ರವ್ರ ಆಚರಣೆ, ಅವ್ರವ್ರ ನಂಬಿಕೆ ಅದು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನನಗೆ ಹಿಂದೂ ಧರ್ಮದ ಆಲೋಚನೆಗಳು ಇಷ್ಟ. ಒಂದ್ ನಿಮಿಷ, ನಾನು ಸಂಘಕ್ಕೆ ಸೇರ್ಕೊಳ್ತೇನೆ. ಸಂಘದಲ್ಲಿ ಹೇಳುವಂತ ವಿಚಾರಧಾರೆಗಳಿಂದ ನಾನು ಪ್ರಭಾವಿತನಾಗಿ ನಾನು ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ನಾನು ಕಾರ್ಯನಿರ್ವಹಿಸ್ತೀನಿ. ಇದು ನನ್ನ ಸ್ವಂತ ಇಷ್ಟ. ಈ ದೇಶದಲ್ಲಿ ನಿಮ್ಮ ಧರ್ಮಗಳನ್ನ ಪಾಲಿಸುವಂತಹ, ಗೌರವಿಸುವಂತಹ ಹಕ್ಕನ್ನ ನಮ್ಗೆ ನಮ್ಮ ಸಂವಿಧಾನ ಕೊಟ್ಟಿದೆ. ಅದನ್ನ ಪ್ರಶ್ನಿಸೋಕೆ ನೀವ್ಯಾರು ದೊಣ್ಣೆ ನಾಯಕರು? ನೀವ್ ಯಾಕೆ ನೀವು ಅದನ್ನ ನೀವ್ಯಾರು ಹೇಳಕ್ಕೆ? ನನಗೆ ಇಷ್ಟ ರೀ RSS, ನಾನು ಹೋಗ್ತೀನಿ. ಖಂಡಿತ ಹೋಗಿ, ನೀವು ಹೋಗಿ. ಕೋಮು ದ್ವೇಷ ಬೆಳೆಸ್ತಾರೆ ಅಂತ ನೀವ್ಯಾರು ಸರ್ಟಿಫಿಕೇಟ್ ಕೊಡಕ್ಕೆ? ನಿಮ್ಮ ಹತ್ರ ಏನಾದ್ರೂ ರೆಕಾರ್ಡ್ಸ್ ಇದೆಯಾ? ನಿಮ್ಮ ಹತ್ರ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದಾರ? ಬಂದು ಸರ್ಕಾರಕ್ಕೆ ಬಂದು ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದಾರ? ನಮ್ಮ ಮಕ್ಕಳು ಹಾಳಾಗ್ತಾ ಇದಾರೆ, ನೀವು ಬ್ಯಾನ್ ಮಾಡಿ ಅಂತ ಇದೆಯಾ ನಿಮ್ಮ ಹತ್ರ? ಏನ್ ತೋರ್ಸಿ, ಒಂದೆರಡು ಹೇಳಿ.